ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಉತ್ತಮ ಪತ್ನಿಯಾಗಬೇಕಾದರೆ ಈ ಮೂರು ಸ್ವಭಾವ ನಿಮ್ಮಲ್ಲಿ ಬೇಕು. ಆದ್ದರಿಂದ ಪ್ರತಿಯೊಂದು ಮಹಿಳೆಯರೂ ಕೂಡ ಈ ಮೂರು ಸ್ವಭಾವ ನಿಮ್ಮಲ್ಲಿ ಬೆಳೆಸಲು ನೋಡಿ. ಖಂಡಿತವಾಗಿಯೂ ನಿಮಗೆ ಅತ್ಯುತ್ತಮ ಪತ್ನಿಯಾಗಲು ಸಾಧ್ಯ. ಇಮಾಮ್ ನಸಾಯಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, qೀಲಲಿ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕೇಳಲ್ಪಟ್ಟಿತು, ಅಯ್ಯಿನ್ ನಿಸಾಯಿ ಖೈರುನ್, ಯಾವ ಮಹಿಳೆ ಉತ್ತಮಲು, ಅಂದರೆ ಪತ್ನಿಯರಲ್ಲಿ ಯಾರಾಗಿದ್ದಾರೆ ಉತ್ತಮರು ಎಂದು, ಅಂದರೆ ಅವರಿಗೆ ಯಾವ ಕ್ವಾಲಿಫಿಕೇಶನ್ ಬೇಕು ಅವರು ಉತ್ತಮರಾಗಲು ಎಂದು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲ್ಲತಿ ತಸುರ್ರುಹು ಇದಾ ನವರ, ನನ್ನ ಪತಿ ಅವಳ ಮುಖವನ್ನು ನೋಡಿದ ತಕ್ಷಣ ಆತನಿಗೆ ಸಂತೋಷ ಉಂಟಾಗಬೇಕು, ಸಂತೃಪ್ತಿ ಉಂಟಾಗಬೇಕು, ಆಗಲೇ ಅವಳಿಗೆ ಅತ್ಯುತ್ತಮರಾಗಲು ಸಾಧ್ಯ ಎಂದು. ಅದೇ ರೀತಿ ಎರಡನೆಯದು ವತುತೀಉಹು ಇದಾ ಅಮರ, ಪತಿ ಕಲ್ಪಿಸಿದಂತಹ ಸಂಗತಿಗಳನ್ನು ಅದೇ ರೀತಿ ಪಾಲಿಸುವಂತಹ ಪತ್ನಿ. ಅದೇ ರೀತಿ ಮೂರನೆಯದು ವಲಾ ತುಖಾಲಿಫುಹು ಫಿ ನಫ್ಸಿಹಾ ವ ಮಾಲಿಹಾ ಬಿಮಾ ಯಕ್ರಹು, ತನ್ನ ಪತಿ ಇಷ್ಟಪಡದಂತಹ ಸಂಗತಿಗೆ ತನ್ನ ಶರೀರ ತನ್ನ ಸಂಪತ್ತು ವೆಚ್ಚ ಮಾಡದಂತಹ ಪತ್ನಿ. ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಮೂರು ಕ್ವಾಲಿಫಿಕೇಶನ್ ಇದು ಒಬ್ಬ ಮಹಿಳೆಯಲ್ಲಿ ಇದ್ದರೆ ಖಂಡಿತವಾಗಿಯೂ ಅವಳಿಗೆ ಅತ್ಯುತ್ತಮ ಪತ್ನಿಯಾಗಲು ಸಾಧ್ಯ. ತನ್ನನ್ನು ನೋಡಿದ ತಕ್ಷಣ, ತನ್ನ ಮುಖವನ್ನು ನೋಡಿದ ತಕ್ಷಣ ಪತಿಗೆ ಸಂತೋಷ ಉಂಟಾಗಬೇಕು. ಆ ರೀತಿಯಾಗಿರಬೇಕು ಪತ್ನಿಯರು. ಅದು ತನ್ನ ಸ್ವಭಾವದಿಂದಾಗಿರಬಹುದು ಅಥವಾ ತನ್ನ ಸೌಂದರ್ಯದಿಂದಾಗಿರಬಹುದು. ಮಹಿಳೆಯರಿಗೆ ತಮ್ಮ ಸೌಂದರ್ಯವನ್ನು ಪ್ರದರ್ಶಿಸಲು ಅತಿ ಹೆಚ್ಚು ಅರ್ಹತೆ ಇರುವುದು ತನ್ನ ಪತಿಯ ಮುಂದಾಗಿದೆ. ಆದ್ದರಿಂದ ಯಾವುದೇ ವಿಷಯದಲ್ಲಾಗಲಿ ತನ್ನ ಪತಿ ಮುಖವನ್ನು ಅಥವಾ ತನ್ನನ್ನು ನೋಡಿದ ತಕ್ಷಣ ಆತನಲ್ಲಿ ಸಂತೋಷ ಉಂಟಾಗಬೇಕು. ಅದೇ ರೀತಿ ಎರಡನೆಯದ್ದು, ಆತನು ಕಲ್ಪಿಸಿದಂತಹ ಪ್ರತಿಯೊಂದು ವಿಷಯವನ್ನು ಅನುಸರಿಸುತ್ತಾ ಜೀವಿಸಬೇಕು. ಅದು ಧಾರ್ಮಿಕ ವಿಷಯಕ್ಕೆ ವಿರುದ್ಧವಾದಂತಹ ಸಂಗತಿಯಾದರೆ ಮಾತ್ರ ಅದನ್ನು ನಿಮಗೆ ನಿಷೇಧಿಸಬಹುದು. ಅಂದರೆ ಧರ್ಮ ನಿಷೇಧಿಸಿದಂತಹ ಸಂಗತಿಯಾದರೆ ಮಾತ್ರ, ಅದಲ್ಲದಂತಹ ಪ್ರತಿಯೊಂದು ಸಂಗತಿಗಳನ್ನು ಕೂಡ ಅನುಸರಿಸಬೇಕು. ಅದೇ ರೀತಿ ಮೂರನೇ ಸ್ವಭಾವ, ತನ್ನ ಶರೀರ ತನ್ನ ಸಂಪತ್ತು ಅತಿ ಇಷ್ಟಪಡದಂತಹ ಸಂಗತಿಗೆ ವೆಚ್ಚ ಮಾಡದೇ ಇರುವುದು. ಈ ಮೂರು ಸ್ವಭಾವವನ್ನು ಬೆಳೆಸಿ ಅತ್ಯುತ್ತಮರಾಗಿ ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.